ನಮಸ್ಕಾರ ವೀಕ್ಷಕರೇ, ಆಸ್ಟ್ರೋ ಕನ್ನಡ ಚಾನೆಲ್ಗೆ ಸ್ವಾಗತ. ಕನ್ಯಾ ರಾಶಿಯವರಿಗೆ ಈ ತಿಂಗಳ 10ರ ನಂತರದ ಸಮಯವು ಜೀವನದಲ್ಲಿ ಮಹತ್ವದ ತಿರುವನ್ನು ತರುವ ಸಮಯವಾಗಿದೆ. ಇದುವರೆಗೆ ನೀವು ಅನುಭವಿಸಿದ ಸಂಕಷ್ಟಗಳು, ಅಡೆತಡೆಗಳು ನಿಧಾನವಾಗಿ ಕಡಿಮೆಯಾಗುತ್ತಾ ಹೊಸ ಅವಕಾಶಗಳು ನಿಮ್ಮ ಜೀವನಕ್ಕೆ ಪ್ರವೇಶಿಸುತ್ತವೆ. ಈ ಅವಧಿ ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗುವ ಕಾಲವಾಗಿದ್ದು, ಮುಂದಿನ ದಿನಗಳಲ್ಲಿ ಪ್ರಗತಿಯ ದಾರಿಯನ್ನು ತೆರೆದಿಡುತ್ತದೆ. ವೃತ್ತಿ ಮತ್ತು ಉದ್ಯೋಗದಲ್ಲಿ ಬೆಳವಣಿಗೆ. 10ರ ನಂತರ ಉದ್ಯೋಗ ಕ್ಷೇತ್ರದಲ್ಲಿ ಸ್ಪಷ್ಟ ಬದಲಾವಣೆಗಳು ಕಾಣಬಹುದು. ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ದೊರೆಯುತ್ತದೆ. ಹಿರಿಯರ ಗಮನ ನಿಮ್ಮ ಕಡೆ ಸೆಳೆಯುತ್ತದೆ. ಪದೋನ್ನತಿ ಅಥವಾ ಹೊಸ ಜವಾಬ್ದಾರಿಗಳು ಸಿಗುವ ಸಾಧ್ಯತೆಯಿದೆ. ಉದ್ಯೋಗ ಬದಲಾಯಿಸಲು ಯೋಚಿಸುತ್ತಿರುವವರಿಗೆ ಉತ್ತಮ ಅವಕಾಶಗಳು ದೊರೆಯಬಹುದು. ವ್ಯವಹಾರದಲ್ಲಿರುವವರಿಗೆ ಹೊಸ ಒಪ್ಪಂದಗಳು ಲಾಭ ತರುತ್ತವೆ. ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ. ಈ ಸಮಯದಲ್ಲಿ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗುತ್ತದೆ. ಅನಿರೀಕ್ಷಿತವಾಗಿ ಹಣದ ಲಾಭ ದೊರೆಯಬಹುದು. ಹಳೆಯ ಸಾಲಗಳನ್ನು ತೀರಿಸಲು ಸಾಧ್ಯವಾಗುತ್ತದೆ. ಹೂಡಿಕೆ ಮಾಡುವ ಯೋಚನೆಯಿದ್ದರೆ ಸೂಕ್ತ ಸಲಹೆ ಪಡೆದು ಮುಂದುವರಿದರೆ ಉತ್ತಮ ಲಾಭ ಸಿಗುತ್ತದೆ. ಕುಟುಂಬ ಮತ್ತು ಸಂಬಂಧಗಳಲ್ಲಿ ಶಾಂತಿ. ಕುಟುಂಬ ಜೀವನದಲ್ಲಿ ಸಮತೋಲನ ಮತ್ತು ಸಂತೋಷ ಹೆಚ್ಚಾಗುತ್ತದೆ. ಮನಸ್ತಾಪಗಳು ಕಡಿಮೆಯಾಗುತ್ತವೆ. ಕುಟುಂಬದ ಸದಸ್ಯರೊಂದಿಗೆ ಹೊಂದಾಣಿಕೆ ಹೆಚ್ಚಾಗುತ್ತದೆ. ವಿವಾಹ ಯೋಚನೆಯಿರುವವರಿಗೆ ಶುಭ ಸುದ್ದಿಗಳು ಬರಬಹುದು. ಸ್ನೇಹ ಸಂಬಂಧಗಳು ಕೂಡ ಗಟ್ಟಿಯಾಗುತ್ತವೆ. ಆರೋಗ್ಯ ಮತ್ತು ಮನೋಸ್ಥಿತಿ. ಮನಸ್ಸಿನಲ್ಲಿ ಶಾಂತಿ ಹೆಚ್ಚಾಗುತ್ತದೆ. ಒತ್ತಡ ಕಡಿಮೆಯಾಗುತ್ತದೆ. ದೈಹಿಕವಾಗಿ ಚುರುಕಾಗಿರುತ್ತೀರಿ. ಆದರೆ ಆಹಾರ ಪದ್ಧತಿ ಮತ್ತು ವಿಶ್ರಾಂತಿಗೆ ಗಮನ ಕೊಡುವುದು ಅಗತ್ಯ. ನಿಯಮಿತ ವ್ಯಾಯಾಮದಿಂದ ಆರೋಗ್ಯ ಉತ್ತಮವಾಗಿರುತ್ತದೆ. ಈ ಉತ್ತಮ ಸಮಯದಲ್ಲೂ ಕೆಲವು ಸವಾಲುಗಳು ಎದುರಾಗಬಹುದು. ಅತಿಯಾದ ಆತ್ಮವಿಶ್ವಾಸದಿಂದ ತಪ್ಪು ನಿರ್ಧಾರ ತೆಗೆದುಕೊಳ್ಳಬೇಡಿ. ಹೊಸ ಅವಕಾಶಗಳನ್ನು ಪರಿಶೀಲಿಸಿ ಸ್ವೀಕರಿಸಿ. ಹಣ ಖರ್ಚಿನಲ್ಲಿ ನಿಯಂತ್ರಣವಿರಲಿ. ಕನ್ಯಾ ರಾಶಿಯವರಿಗೆ 10ರ ನಂತರದ ಸಮಯದಲ್ಲಿ ಒಂದು ಸಣ್ಣ ಮಟ್ಟದ ಅಸೌಕರ್ಯಕರ ಪರಿಸ್ಥಿತಿ ಎದುರಾಗುವ ಸಾಧ್ಯತೆಯಿದೆ. ಆದರೆ ಮುಖ್ಯವಾಗಿ ನೀವು ಜಾಗೃತೆಯಿಂದ ಇದ್ದರೆ ಅದನ್ನು ಸುಲಭವಾಗಿ ತಪ್ಪಿಸಿಕೊಳ್ಳಬಹುದು. ಇದು ದೊಡ್ಡ ಅಪಾಯವಲ್ಲ, ಆದರೆ ಗಮನ ಕೊಡಬೇಕಾದ ಸೂಚನೆ. ವಾಹನ ಚಾಲನೆ ವೇಳೆ ಸಣ್ಣ ಅಪಘಾತದ ಸೂಚನೆ. ಕೆಲಸದ ಸ್ಥಳದಲ್ಲಿ ಅಲ್ಪ ತಪ್ಪುಗಳಿಂದ ಸಮಸ್ಯೆ. ಹಣಕಾಸಿನಲ್ಲಿ ಅಜಾಗ್ರತೆ ಮಾಡಿದರೆ ನಷ್ಟ. ಸ್ನೇಹಿತರ ಅಥವಾ ಕುಟುಂಬದವರೊಂದಿಗೆ ಅಲ್ಪ ಮನಸ್ತಾಪ. ಈ ಅವಧಿಯಲ್ಲಿ ನಿಮ್ಮ ಮನಸ್ಸು ಸ್ವಲ್ಪ ಆತುರದಲ್ಲಿ ನಿರ್ಧಾರ ತೆಗೆದುಕೊಳ್ಳಬಹುದು. ಅತಿಯಾದ ಆತ್ಮವಿಶ್ವಾಸ ಅಥವಾ ಅಲಕ್ಷ್ಯದಿಂದ ಸಣ್ಣ ತಪ್ಪುಗಳು ಸಂಭವಿಸುವ ಸಾಧ್ಯತೆಯಿದೆ. ವಾಹನ ಚಾಲನೆ ಮಾಡುವಾಗ ನಿಧಾನವಾಗಿ ಮತ್ತು ಜಾಗ್ರತೆಯಿಂದ ಓಡಿಸಿ. ಯಾವುದೇ ಕೆಲಸವನ್ನು 2 ಬಾರಿ ಪರಿಶೀಲಿಸಿ. ಹಣಕಾಸಿನ ವ್ಯವಹಾರಗಳಲ್ಲಿ ಸ್ಪಷ್ಟತೆ ಇರಲಿ. ಮಾತಿನಲ್ಲಿ ಶಾಂತಿ ಮತ್ತು ಸಹನೆ ಕಾಪಾಡಿಕೊಳ್ಳಿ. ಪರಿಹಾರಗಳು. ಬುಧವಾರದಂದು ಗಣಪತಿ ಪೂಜೆ ಮಾಡಿ. ಓಂ ಗಣೇಶಾಯ ನಮಃ ಮಂತ್ರ ಜಪ ಮಾಡಿ. ಹಸಿರು ಹಣ್ಣು ಅಥವಾ ವಸ್ತುಗಳನ್ನು ದಾನ ಮಾಡಿ. ಬೆಳಿಗ್ಗೆ ದೇವರ ಧ್ಯಾನ ಮಾಡುವುದು ಶುಭಕರ. ಕನ್ಯಾ ರಾಶಿಯವರಿಗೆ ಈ ಸಮಯದಲ್ಲಿ ದೊಡ್ಡ ಅಪಾಯವಿಲ್ಲ, ಆದರೆ ಸಣ್ಣ ದುರ್ಘಟನೆ ಸಾಧ್ಯತೆಯಿದೆ. ನೀವು ಜಾಗ್ರತೆಯಿಂದ ನಡೆದುಕೊಂಡರೆ ಎಲ್ಲವನ್ನೂ ಸುಲಭವಾಗಿ ತಪ್ಪಿಸಿಕೊಳ್ಳಬಹುದು. ಈ ಸಮಯವು ನಿಮಗೆ ಒಂದು ಎಚ್ಚರಿಕೆಯ ಸೂಚನೆ ಮಾತ್ರ. ಜಾಗ್ರತೆ ಮತ್ತು ಸಮಾಧಾನದಿಂದ ನೀವು ಸುರಕ್ಷಿತವಾಗಿರಬಹುದು. ಇದಕ್ಕೆ ಪರಿಹಾರಗಳು. ಪ್ರತಿದಿನ ದೇವರ ಪ್ರಾರ್ಥನೆ ಮಾಡಿ. ಬುಧವಾರದಂದು ಹಸಿರು ವಸ್ತುಗಳನ್ನು ದಾನ ಮಾಡಿ. ಗಣಪತಿ ಪೂಜೆ ಮಾಡುವುದು ಶುಭಕರ. ಓಂ ಬುಧಾಯ ನಮಃ ಮಂತ್ರ ಜಪ ಮಾಡಿ. ಕನ್ಯಾ ರಾಶಿಯವರಿಗೆ 10ರ ನಂತರದ ಸಮಯವು ಹೊಸ ಆರಂಭ, ಬೆಳವಣಿಗೆ ಮತ್ತು ಯಶಸ್ಸಿನ ಸಂಕೇತವಾಗಿದೆ. ನೀವು ಸರಿಯಾದ ದಾರಿಯಲ್ಲಿ ಶ್ರಮಿಸಿದರೆ ಈ ಸಮಯದಲ್ಲಿ ದೊಡ್ಡ ಮಟ್ಟದ ಸಾಧನೆಗಳನ್ನು ಮಾಡಬಹುದು. ಜೀವನದಲ್ಲಿ ಹೊಸ ಅವಕಾಶಗಳನ್ನು ಸ್ವೀಕರಿಸಿ ಆತ್ಮವಿಶ್ವಾಸದಿಂದ ಮುಂದೆ ಸಾಗಿದರೆ ಭವಿಷ್ಯ ಉಜ್ವಲವಾಗಿರುತ್ತದೆ.